ನಮಸ್ತೆ 888 ಕನ್ನಡ ಟ್ಯಾರೋ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರಾ ಥ್ಯಾಂಕ್ ಯು ಸೋ ಮಚ್. ಯಾರಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ಏನೆಲ್ಲ ಬದಲಾವಣೆ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಿದೆ ನೋಡೋಣ. ಇಲ್ಲ ಆಲ್ರೆಡಿ 2 ಕಾರ್ಡ್ಸ್ ಇದೆ. 1 ನಿಮಿಷ ಮೆಡಿಟೇಟ್ ಮಾಡಿ, ನಿಮ್ಮ ಇಷ್ಟವಾದ ಪೈಲ್ನ ಚಾಯ್ಸ್ ಮಾಡಿ. ಯಾವ ನಂಬರ್ ನಿಮಗೆ ಅಟ್ರಾಕ್ಟ್ ಅನ್ನಿಸ್ತದೆ, ಯಾವ ಪೈಲ್ ನಿಮಗೆ ಚಾಯ್ಸ್ ಮಾಡಬೇಕು ಅನ್ನಿಸ್ತದೆ, 1 ನಿಮಿಷ ಮೆಡಿಟೇಟ್ ಮಾಡಿ, ಪಾಸ್ ಮಾಡಿ, ಚಾಯ್ಸ್ ಮಾಡಿ. ಎಸ್ ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಫೈಲ್ ನಂಬರ್ 1 ಈ ಒಂದು ವಾರದ ರೀಡಿಂಗ್ ನಿಮಗಾಗಿ. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಬದಲಾವಣೆ ಬರ್ತಿದೆ ಫೈಲ್ ನಂಬರ್ 1ಗೆ ನೋಡೋಣ. ಮೊದಲನೇದಾಗಿ ಬೆನ್ನಿಂದ ಏನು ಮೆಸೇಜ್ ಸಿಗ್ತಿದೆ ಫೈಲ್ ನಂಬರ್ 1 ನಿಮಗಾಗಿ ನೋಡೋಣ. ಫೈಲ್ ನಂಬರ್ 1 ಈ ಒಂದು ಫೈಲ್ನ ಚಾಯ್ಸ್ ಮಾಡಿದ್ಮೇಲೆ ಮನಸ್ಸಲ್ಲಿ ಏನೋ ಒಂದು ಗೊಂದಲತೆ ಇದೆ ಅಥವಾ ಏನೋ ಒಂದು ಪ್ರಶ್ನೆ ಇರಬಹುದು. ಆ ಪ್ರಶ್ನೆಗೆ ಒಂದು ವಾರದಲ್ಲಿ ಉತ್ತರ ಕೂಡ ಸಿಗ್ತಿದೆ. ಆರೋಗ್ಯದಲ್ಲಿ ಬದಲಾವಣೆ ಕೂಡ ಇದೆ. ಹಾಗೂ ಹೆಚ್ಚು ಶನೈಶ್ಚರ ಸ್ವಾಮಿನ ಆರಾಧನೆ ಮಾಡಿ ಫೈಲ್ ನಂಬರ್ 1. ಹಾಗೂ ಈ ಒಂದು ವೀಕ್ ಅಲ್ಲಿ ನಿಮ್ಮ ಸುತ್ತ ಬೆಳಕನ್ನ ನೋಡ್ತಿದ್ದೀರಾ. ಅದೇನೋ ಒಂದು ಬ್ರೈಟ್ನೆಸ್, ಅದೇನೋ ಒಂದು ಪವರ್ ನಿಮಗೆ ಸಿಗ್ತಿದೆ. ಅದನ್ನ ಹೇಗೆ ನೀವು ಉಪಯೋಗಿಸ್ಕೋಬೇಕು ಅನ್ನೋದು ನಿಮಗೆ ದಾರಿ ಗೊತ್ತಾಗ್ತಿಲ್ಲ. ಈ ದಾರಿನ ತೋರಿಸ್ಕೊಡ್ತಿದ್ದಾರೆ ನೀವು ನಂಬಿರೋ ಶಕ್ತಿಯ ದೇವರು. ಹಾಗೂ ಆ ಒಂದು ದಾರಿಯಲ್ಲಿ ನೀವು ನಡೀರಿ. ಖಂಡಿತ ಇನ್ನಷ್ಟು ಬದಲಾವಣೆ, ಇನ್ನಷ್ಟು ನಿಮ್ಮ ಬದುಕಲ್ಲಿ ಈ ಒಂದು ವೀಕಲ್ಲಿ ಅನ್ಕೊಂಡಿರೋ ಕೆಲಸ ಕಾರ್ಯಸಿದ್ಧಿ ಆಗ್ತಿದೆ ಫೈಲ್ ನಂಬರ್ 1. ಹಾಗೂ ನಿಮ್ಮ ಸುತ್ತ ನಾನು ಆಗ್ಲೇ ಹೇಳಿದ ಹಾಗೆ ಬೆಳಕನ್ನ ನೋಡ್ತಿದ್ದೀರಾ. ಹಾಗೂ ನಿಮ್ಗೇನೋ ಸೂಚನೆಗಳು ಸಿಗ್ತಿದೆ, ಅದ್ರ ಕಡೆನೂ ಗಮನ ಕೊಡಿ. ಹಾಗೆ ಏನೋ ಒಂದು ನಿಮ್ಮಲ್ಲಿ ಸೈಲೆನ್ಸ್ ಮುಖ್ಯವಾಗಿರಬಹುದು. ಹೆಚ್ಚು ನೀವು ಮಾತಾಡ್ತಿರಬಹುದು. ಮೌನದಿಂದ ಈ ಒಂದು ವೀಕಲ್ಲಿ ನಿಮ್ಮ ಮೌನಕ್ಕೆ ಬಹಳಷ್ಟು ಉತ್ತರಗಳು ಸಿಗ್ತಿದೆ. ಯಾರೆಲ್ಲ ನಿಮಗೆ ಹರ್ಟ್ ಮಾಡಿದ್ದಾರೆ ಅಥವಾ ಯಾರು ನಿಮಗೆ ನಿಮ್ಮ ಲೈಫಲ್ಲಿ ತೊಂದರೆಗಳು ಮಾಡಿದ್ದಾರೆ, ನಿಮ್ಮ ಶತ್ರುಗಳು, ಆ ಒಂದು ಏನು ನಿಮಗೆ ಪರಿಸ್ಥಿತಿ ತಂದಿದ್ದಾರೆ, ನಿಮ್ಗೇನು ನೋವು ಮಾಡಿದ್ದಾರೆ, ಅದರಿಂದ ನಿಮ್ಮನ್ನ ನೀವು ನಂಬಿರೋ ಶಕ್ತಿಯ ದೇವರು ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ಈ ಒಂದು ವೀಕಲ್ಲಿ ಕೃಷ್ಣನ ದೇವಸ್ಥಾನಕ್ಕೆ ನೀವು ವಿಸಿಟ್ ಮಾಡ್ತಿರಬಹುದು. ಏನೋ ಒಂದು ಅಚ್ಚರಿ ನಿಮ್ಮ ಸರೌಂಡಿಂಗ್ ಇದೆ, ಅದನ್ನ ನೀವು ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಸಾಕಷ್ಟು ಬೆಳಕು ನಿಮ್ಮ ಲೈಫಲ್ಲಿ ಸಿಗ್ತಿದೆ ಫೈಲ್ ನಂಬರ್ 1. ಯಾರು ನಿಮಗೆ ಸಪೋರ್ಟ್ ಮಾಡ್ತಿಲ್ಲ, ಹೆಲ್ಪ್ ಮಾಡ್ತಿಲ್ಲ ನಿಮ್ಮ ಕೆಲಸಕ್ಕೆ, ಅಥವಾ ನೀವೇನೇ ಹೆಲ್ಪ್ ಕೇಳಿದ್ರೆ ಯಾಕೋ ಹೆಲ್ಪ್ ಸಿಗ್ತಾ ಇಲ್ಲ ಅಂತ ನೀವು ಅನ್ಕೊಂಡಿದ್ರೆ, ಯೂನಿವರ್ಸ್ ಇಂದ ನಿಮಗೆ ಸಪೋರ್ಟ್ ಇದೆ, ಕೃಷ್ಣನಿಂದ ಸಪೋರ್ಟ್ ಇದೆ, ನಿಮ್ಮ ಒಂದು ಗ್ರಾಮ ದೇವತೆಯಿಂದ ಸಪೋರ್ಟ್ ಇದೆ ಫೈಲ್ ನಂಬರ್ 1. ಯಾವುದಕ್ಕೋ ಹಿಂಜರಿತಿದ್ದೀರಾ, ಯಾವುದೋ ಭಯ ಪಡ್ತಿದ್ದೀರಾ, ಆ ಕೆಲಸ ಕೈಗೆ ಎತ್ಕೊಂಡಿದ್ದೀರಾ. ಯಾಕೋ ನಿಮ್ಗೆ ಎರಡನ್ನ ಅನಿಸಿದೆ, ನಾನು ಅದರಲ್ಲಿ ನನಗೆ ಲಾಭ ಆಗುತ್ತಾ, ಗೆಲುವು ಸಿಗುತ್ತಾ ಅಂತ. ಖಂಡಿತ ಗೆಲುವು ಸಿಗುತ್ತೆ. ಸ್ವಲ್ಪ ಎಫರ್ಟ್ ಬೇಕಾಗಿದೆ. ನೆಗೆಟಿವಿಟಿ ಆಗಿ ಥಿಂಕ್ ಮಾಡಬೇಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಖಂಡಿತ ಪಾಸಿಟಿವ್ ವೇಯಲ್ಲಿ ನಡೀತಿದ್ದೀರಾ. ಪಾಸಿಟಿವ್ ನಿಮ್ಮ ಸರೌಂಡಿಂಗ್ ಇದೆ. ಹೆಚ್ಚಿನ ಅಭಿವೃದ್ಧಿ ನಿಮ್ಮ ಕುಟುಂಬದಲ್ಲಿ ಸಿಗ್ತಿದೆ. ಏನೋ ಒಂದು ಶುಭ ಕಾರ್ಯ ಸುದ್ದಿ ಕೂಡ ನೀವು ಕೇಳ್ತಿದ್ದೀರಾ. ಹಾಗೂ ಏನೋ ನಿಮ್ಮ ಪ್ರೀತಿಯ ಜೀವನದಲ್ಲಿ ಸ್ವಲ್ಪ ಬ್ರೇಕ್ ಡೌನ್ ಆಗಿದೆ, ಮನಸ್ತಾಪಗಳಾಗಿದೆ ಅಂದ್ರೆ ಈ ಒಂದು ವೀಕಲ್ಲಿ ನಿಮ್ಮ ಪರ್ಸನ್ ಇಂದ ನಿಮ್ಗೆ ಒಂದು ಮೆಸೇಜ್ ನಿಮ್ಗೆ ಸಿಗ್ತಿದೆ. ಹಾಗೂ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಮತ್ತೆ ರಿಕನ್ಸಿಡರ್ ಆಗ್ತಿದ್ದಾರೆ. ನಿಮ್ಮ ದಾಂಪತ್ಯ ಜೀವನದಲ್ಲೂ ಹೆಚ್ಚಿನ ಬದಲಾವಣೆಗಳಿದೆ. ಹಾಗೆ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳನ್ನ ಅಬ್ಸರ್ವ್ ಮಾಡಿ. ಬಿಕಾಸ್ ಆ ವ್ಯಕ್ತಿಗಳಿಂದನೇ ಸ್ವಲ್ಪ ನಿಮ್ಮ ಕೆಲಸಕ್ಕೆ ಅಡೆತಡೆಗಳು ಆಗ್ತಿರಬಹುದು. ಫೈಲ್ ನಂಬರ್ 1 ಹೆಚ್ಚು ಯಾವುದೋ ವಿಚಾರಕ್ಕೆ ಆತರ ಪಡ್ತಿರಬಹುದು. ನೀವು ಹೆಚ್ಚು ಆತರ ಪಡಬೇಡಿ. ಆ್ಯಂಡ್ ಸ್ಟ್ರಾಂಗ್ ಆಗಿದ್ದೀರಾ. ಒಂದು ಸ್ಟ್ರೆಂತ್ ನಿಮ್ಮಲ್ಲಿದೆ. ಆ ಸ್ಟ್ರೆಂತ್ನ ಈ ಒಂದು ವೀಕಲ್ಲಿ ಹೆಚ್ಚಾಗಿ ನಿಮ್ಮ ಯಾರು ನಿಮಗೆ ಹರ್ಟ್ ಮಾಡಿದ್ದಾರೆ, ನಿಮ್ಗೆ ನೆಗೆಟಿವಿಟಿ ಆಗಿದೆ ಅಂತ ನೀವು ಥಿಂಕ್ ಮಾಡ್ತಿದ್ದೀರಾ, ಅದರಿಂದ ನಿಮ್ಮನ್ನ ಆ ಸ್ಟ್ರೆಂತ್ ಹೊರಗಡೆ ಕರ್ಕೊಂಡು ಬರ್ತಿದೆ. ನೀವೊಂದು ಒಳ್ಳೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ. ಜೊತೆಗೆ
ಇಷ್ಟು ದಿವಸಗಳ ನಂತರ ನಿಮ್ಮ ಜೊತೆ ಯಾರು ಮಾತು ಬಿಟ್ಟು ಮತ್ತೆ ನಿಮ್ಮ ಲೈಫಿಗೆ ಬರಬೇಕು ಅಂತ ಅನ್ಕೊಂಡಿದ್ದಾರೆ, ಆ ವ್ಯಕ್ತಿಗಳು ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡು ನಿಮ್ಮ ಲೈಫಿಗೆ ಬರ್ತಿರಬಹುದು. ಆ ವ್ಯಕ್ತಿಗಳ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ. ಹಾಗೂ ಸ್ವಲ್ಪ ನೆಗೆಟಿವಿಟಿ ಕನ್ಸ್ಗಳು ಬೀಳ್ತಿರ್ಬೋದು ಈ ಒಂದು ವೀಕಲ್ಲಿ, ಅದ್ರ ಕಡೆನೂ ಗಮನ ಕೊಡಿ. ಆ್ಯಂಡ್ ಹೆಚ್ಚು ಕ್ಲೆನ್ಸ್ ಆಗ್ತಿದೆ. ನಿಮ್ಮ ಸರೌಂಡಿಂಗ್ನ, ನಿಮ್ಮ ಮನೆಯ ಸುತ್ತ ಕ್ಲೆನ್ಸ್ ಮಾಡಬೇಕಿರಬಹುದು. ಎಸ್, ನನ್ನ ಲೈಫಲ್ಲಿ ಯಾವುದೇ ಕೆಲಸ ಮಾಡಿದ್ರು ನನಗೆ ದಾರಿನೇ ಸಿಗ್ತಿಲ್ಲ, ಏನೇ ಮಾಡಿದ್ರು ನನಗೆ ಯಾವುದೋ ಒಂದು ಬೇಸರನ ತಂದು ಕೊಡ್ತಿದೆ ಅಂತ ನೀವು ಅನ್ಕೊಂತಿರಬಹುದು. ಈ ಒಂದು ವೀಕಲ್ಲಿ ನಿಮ್ಮ ಕೆಲಸದಲ್ಲಿ ಜಯ ಸಿಗ್ತಿದೆ, ಹಾಗೂ ನಿಮ್ಮ ಒಂದು ಕೆಲಸದಲ್ಲಿ ಪ್ರಮೋಷನ್ ಕೂಡ ಸಿಗ್ತಿದೆ. ಅದನ್ನು ಯಾರೇ ತಡೀತಿರಬಹುದು, ಮೂರನೇ ವ್ಯಕ್ತಿಗಳು, ಅವರಿಂದ ನಿಮಗೆ ಈ ಒಂದು ವೀಕಲ್ಲಿ ಬಿಡುಗಡೆ ಆಗ್ತಿದೆ. ಆ ವ್ಯಕ್ತಿಗಳು ನಿಮ್ಮ ಲೈಫಿಂದ ದೂರ ಹೋಗ್ತಿದ್ದಾರೆ. ಹಾಗೂ ನಿಮಗೊಂದು ಒಳ್ಳೆ ಸ್ಥಾನ, ಗೌರವ ಸಿಗ್ತಿದೆ, ಹೆಚ್ಚಾಗಿ ಪ್ರೀತಿ ಸಿಗ್ತಿದೆ. ಹೆಚ್ಚಾಗಿ ನಿಮಗೆ ಯಾರು ಹರ್ಟ್ ಮಾಡಿದ್ದಾರೆ ಆ ವ್ಯಕ್ತಿಗಳು ಮತ್ತೆ ನಿಮ್ಮ ಲೈಫಿಗೆ ಕಮ್ ಬ್ಯಾಕ್ ಮಾಡ್ತಿದ್ದಾರೆ. ಏನೋ ಒಂದು ಸ್ಟ್ರೆಂತ್ ನಿಮ್ಮಲ್ಲಿದೆ, ಅದು ಅವ್ರಿಗೆ ಗೊತ್ತಿದೆ. ನಿಮ್ಮನ್ನ ಟಚ್ ಮಾಡಿದ್ರೆ, ನಿಮ್ಮನಿಗೆ ಹರ್ಟ್ ಮಾಡಿದ್ರೆ ಅವ್ರಿಗೆ ತುಂಬಾ ತೊಂದರೆ ಆಗುತ್ತೆ ಅನ್ನೋದು ಗೊತ್ತಿದೆ. ಆ ಶಕ್ತಿನ, ನಿಮ್ಮನ್ನ ಟಚ್ ಮಾಡಿ ನಿಮಗೇನು ಹರ್ಟ್ ಆಗ್ತಿದೆ, ಆ ತಾಯಿ ಅದನ್ನ ನೋಡಿ, ನೀವು ನಂಬಿರೋ ಶಕ್ತಿಯ ದೇವರು ಅದನ್ನ ಸಹಿಸ್ತಿಲ್ಲ. ಖಂಡಿತ ನಿಮಗೇನು ಹರ್ಟ್ ಮಾಡ್ಬೇಕು ಅನ್ಕೊಂಡಿದ್ದಾರೆ, ನಿಮಗೇನು ನೋವು ಆಗ್ತಿದೆ ಅದೆಲ್ಲವೂ ಅವರಿಗೆ ವಾಪಸ್ ರಿವರ್ಸ್ ಆಗ್ತಿದೆ. ಅದಕ್ಕೆ ನಿಮ್ಮ ಜೊತೆ ಮತ್ತೆ ರಿಕನ್ಸಿಡರ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ. ಎಸ್, ಆ ವ್ಯಕ್ತಿಗಳ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಬೇಡಿ, ಅಬ್ಸರ್ವ್ ಮಾಡಿ. ಎಸ್, ಫೈಲ್ ನಂಬರ್ 1, ಮದುವೆ ವಿಚಾರವಾಗಿ ತುಂಬಾನೇ ಆಲೋಚಿಸ್ತಿರಬಹುದು. ವಧುವರ ಸೆಟ್ ಆಗ್ತಿಲ್ಲ ಅಂತ ನೀವು ವೆಯ್ಟ್ ಮಾಡ್ತಿರಬಹುದು. ಸುಬ್ರಹ್ಮಣ್ಯ ಸ್ವಾಮಿನ ಈ ಒಂದು ವೀಕಲ್ಲಿ ನೀವು ಆರಾಧನೆ ಮಾಡಿ, ಖಂಡಿತ ನಿಮ್ಗೆ ಇನ್ನಷ್ಟು ಫಲಗಳು ಸಿಗ್ತಿದೆ. ಯಾರಿಗೆಲ್ಲಿ ಸಿಂಗಲ್ಸ್ ಇದ್ದೀರಾ, ಮ್ಯಾರೇಜ್ ಫಿಕ್ಸ್ ಆಗ್ತಿಲ್ಲ ಅಂತ ನೀವು ವೆಯ್ಟ್ ಮಾಡ್ತಿದ್ದೀರಾ, ಎಸ್, ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ನಿಮ್ಮ ಮೇಲಿದೆ. ಎಸ್, ನಿಮ್ಮ ಕೈ ಹಸ್ತದಿಂದ ನಾಗರಿಕಲ್ಲಿಗೂ ಉದ್ದಕ್ಕೂ ಹಾಲು ಹಾಕಿ ಬನ್ನಿ. ನಿಮ್ಮ ಹೆಸರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚನೆನ ಮಾಡಿಸಿ, ಇನ್ನಷ್ಟು ಫಲಗಳು ನಿಮಗೆ ಸಿದ್ಧಿ ಆಗ್ತಿದೆ. ಫೈಲ್ ನಂಬರ್ 1, ನ್ಯಾಯ ಬೇಕಿದೆ ಅಂತ ನೀವು ಏನು ಹೋರಾಡ್ತಿದ್ದೀರಾ, ನೀವು ತಪ್ಪು ಮಾಡಿಲ್ಲ, ನೀವು ಕಣ್ಣೀರಿಟ್ಟಿದ್ದೀರಾ ಅನ್ನೋ ಎಷ್ಟು ನೋವು ನಿಮ್ಗಿದೆ. ಖಂಡಿತ ನೀವು ನಂಬಿರೋ ದೇವರು ನಿಮಗೆ ಅಷ್ಟೇ ಪವರ್, ಅಷ್ಟೇ ನ್ಯಾಯನ ಕೊಡ್ತಿದ್ದಾರೆ, ಅಷ್ಟೇ ಸ್ಟ್ರೆಂತ್ನ ಕೊಡ್ತಿದ್ದಾರೆ, ಅಷ್ಟೇ ಗೆಲುವನ್ನ ಕೊಡ್ತಿದ್ದಾರೆ. ಹಾಗೂ ಈ ಒಂದು ವೀಕಲ್ಲಿ ನೀವೇನು ಕಣ್ಣೀರು ಹಾಕಿದ್ದೀರಾ, ನಿಮ್ಮ ಶತ್ರುಗಳು ಅದನ್ನ ಕಣ್ಣೀರನ್ನ ಹಾಕ್ತಿದ್ದಾರೆ, ಅದನ್ನ ನೀವು ನೋಡ್ತಿದ್ದೀರಾ. ಫೈಲ್ ನಂಬರ್ 1, ಎಸ್, ಈ ಒಂದು ವೀಕಲ್ಲಿ ಟ್ರಾವೆಲಿಂಗ್ ಕೂಡ ಮಾಡ್ತಿದ್ದೀರಾ. ಮನಸ್ಸಿಗೆ ಒಂದಿಷ್ಟು ಶಾಂತಿ ಇದೆ, ನೆಮ್ಮದಿ ಸಿಗ್ತಿದೆ. ಆ್ಯಂಡ್ ಏನೋ ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಕೈ ಹಾಕಿರಬಹುದು. ಇಂಪಾರ್ಟೆಂಟ್ ಲೆಟರ್ಸ್ಗೆ ನೀವು ಸೈನ್ ಮಾಡೋದಾದ್ರೆ ಗಮನ ಇಟ್ಟು ನೋಡಿ ಸೈನ್ ಮಾಡಿ. ಆ್ಯಂಡ್ ಯಾರಿಗಾದ್ರೂ ನಿಮ್ಮಿಂದ ಸಹಾಯ ಬೇಕಿದ್ರೆ, ಏನಾದರೂ ಶುರೂಟಿ ಹಾಕೋದಾಗಿದ್ರೆ ಅದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಆ್ಯಂಡ್ ಬ್ಯಾಂಕ್ ವಿಚಾರವಾಗಿ ಸ್ವಲ್ಪ ಏನು ಕೆಲಸಗಳಿದೆ ಅದನ್ನ ಸ್ವಲ್ಪ ಡಿಲೇ ಆಗ್ಬೋದು ಈ ಒಂದು ವೀಕಲ್ಲಿ. ಹೆಚ್ಚು ತಲೆ ಕೆಡಿಸ್ಕೋಬೇಡಿ. ಯಾರಿಂದ ನಿಮಗೆ ಸಹಾಯ ಆಗಬೇಕಾಗಿದೆ ಆ ವ್ಯಕ್ತಿಗಳು ಸ್ವಲ್ಪ ನಿಮ್ಮಿಂದ ಸಹಾಯ ಪಡೆದುಕೊಂಡು ನಿಮ್ಮನ್ನೇ ದೂರಬಹುದು ಮುಂದಿನ ದಿನಗಳಲ್ಲಿ. ಆ ವ್ಯಕ್ತಿಗಳ ಬಗ್ಗೆನೂ ನೀವು ಯೋಚನೆ ಮಾಡಿ ಮುಂದೋಗಿ. ಎಸ್, ಏನೋ ಒಂದು ರೀತಿ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಏನೋ ಒಂದು ಪಾಸಿಟಿವ್ ಚೇಂಜಸ್ ಸಿಗ್ತಿದೆ, ಹಾಗೂ ಏನೋ ಸೂಚನೆಗಳು ಸಿಗ್ತಿದೆ. ಅದು ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ ನೀವು ಅನ್ಕೊಂಡಿರಬಹುದು. ಅದು ಅರ್ಥ ಮಾಡಿಸ್ಲಿಕ್ಕೆ ನೀವು ನಂಬಿರೋ ಭಗವಂತ ನಿಮ್ಮ ಜೊತೆ ಇದ್ದಾರೆ, ಅದನ್ನ ಅರ್ಥ ಮಾಡ್ಕೊಳ್ತಿದ್ದೀರಾ ಈ ಒಂದು ವೀಕಲ್ಲಿ. ಖಂಡಿತ ಏನೋ ನಿಮ್ಮ ಶಕ್ತಿಯ ದೇವರು ನಿಮಗೆ ಸೂಚನೆಯನ್ನ ಕೊಡ್ತಿದ್ದಾರೆ. ನಿಮ್ಮ ಜೊತೆಗೆ ಆ ಶಕ್ತಿಯ ದೇವರು ಇರಬಹುದು. ಇಲ್ಲಿ ಹೆಚ್ಚಾಗಿ ಚಾಮುಂಡೇಶ್ವರಿ ಹಾಗೂ ಶನೇಶ್ವರ ಸ್ವಾಮಿ ಹಾಗೂ ಕೃಷ್ಣ ಪರಮಾತ್ಮನ ಎನರ್ಜಿ ಸಿಗ್ತಿದೆ. ಎಸ್, ಯಾವುದು ರೆಸನೇಟ್ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ. ಎಸ್, ನಿಮ್ಗೆ ಹೆಲ್ಪ್ ಆಗಬಾರ್ದು ಅಥವಾ ನೀವು ಹೆಚ್ಚು ಯಾವುದ್ರಲ್ಲೂ ಫೋಕಸ್ ಮಾಡಬಾರ್ದು, ನಿಮ್ಗೆಲ್ಲದರಲ್ಲೂ ಮಂಕತನ ಆಗಬೇಕು ಅನ್ನೋ ಒಂದು ದೃಷ್ಟಿ ಮಾಡಿರಬಹುದು, ನೆಗೆಟಿವಿಟಿ ಮಾಡಿರಬಹುದು, ನಿಮ್ಮ ಆರೋಗ್ಯದಲ್ಲಿ ಬ್ಲಾಕ್ ಆಗಿರಬಹುದು. ಏನ್ ಬ್ಲಾಕೇಜಸ್ ಇದೆ ಖಂಡಿತ ಈ ಒಂದು ವೀಕಲ್ಲಿ ಅದರಿಂದ ರಿಮೂವ್ ಆಗ್ತಿದ್ದೀರಾ. ಸೂರ್ಯದೇವರ ಅನುಗ್ರಹ ಹೆಚ್ಚಾಗಿದೆ. ಪ್ರತಿದಿನ ಸೂರ್ಯದೇವರಿಗೆ ನಮಸ್ಕರಿಸಿ, ಖಂಡಿತ ಇನ್ನಷ್ಟು ಬದಲಾವಣೆನ ನೀವು ನೋಡ್ತಿದ್ದೀರಾ. ಆ್ಯಂಡ್ ನೀವು ಮಾಡ್ತಿರೋ ಕೆಲಸದಲ್ಲಿ ನಂಬಿಕೆ ಇಡಿ.
ಎರಡೊಂದು ಯೋಚನೆ ಮಾಡಬೇಡಿ, ಮಾಡ್ಲಾ ಬೇಡವಾ, ಆಗುತ್ತಾ ಇಲ್ವಾ ಅಂತ. ಖಂಡಿತ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇರಲಿ ನೀವು ಮಾಡ್ತಿರೋ ಕೆಲಸದಲ್ಲಿ. ಆ ಕೆಲಸದಲ್ಲಿ ಇನ್ನಷ್ಟು ಬದಲಾವಣೆನ ನೀವು ನೋಡ್ತಿದ್ದೀರಾ. ಪೈಲ್ ನಂಬರ್ 1. ಆ್ಯಂಡ್ ಮೇಲ್ ಪರ್ಸನ್ಸ್ ಇಂದ ಸ್ವಲ್ಪ ನಿಮಗೆ ಪ್ರಾಬ್ಲಮ್ಸ್ ಆಗ್ತಿದೆ, ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ. ನಿಮಗೆ ಸಕ್ಸಸ್ ಸಿಗಬಾರ್ದು ಅನ್ನೋ ಒಂದು ಕೆಟ್ಟ ಆಲೋಚನೆ ಆ ವ್ಯಕ್ತಿದಿದೆ, ಅದ್ರ ಬಗ್ಗೆನೂ ನೀವು ಹೆಚ್ಚು ವರಿ ಮಾಡ್ತಿದ್ದೀರಾ. ಆ ವ್ಯಕ್ತಿ ಯಾಕೆ ನಿಮ್ಗೆ ಇಷ್ಟೊಂದು ಹರ್ಟ್ ಮಾಡ್ತಿದ್ದಾರೆ ಅಂತ. ಎಸ್, ಆ ವ್ಯಕ್ತಿ ನಿಮಗೆ ಯಶಸ್ಸು ಸಿಗಬಾರ್ದು, ನೀವು ಬೆಳವಣಿಗೆ ಆಗಬಾರ್ದು, ಮುಂದಿನ ದಿನಗಳೇ ನಿಮ್ಗೆ ಹೆಚ್ಚು ಪ್ರಾಬ್ಲಮ್ಸ್ ಆಗಬೇಕು, ನಿಮ್ಮ ಕೆಲಸದಲ್ಲಿ ನಿಮಗೆ ಮಾಡ್ತಿರೋ ಕೆಲಸದಲ್ಲಿ ಡಿಸ್ಟರ್ಬೆನ್ಸ್ ಆಗಿ ನೀವು ಕೆಲಸ ಬಿಡಬೇಕು ಅಂತ ನಿಮಗೆ ತುಂಬಾನೇ ನೆಗೆಟಿವಿಟಿ ಮಾಡಿರಬಹುದು. ಸೊ ಅದರಿಂದ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಟ್ರಬಲ್ ಆಗಿರಬಹುದು ಕೆಲವರಿಗೆ. ಬಟ್ ನಿಮ್ಮ ಕೆಲಸದಲ್ಲಿ ನಿಮಗೆ ಪ್ರಮೋಷನ್ ಕೂಡ ಈ ಒಂದು ವೀಕಲ್ಲಿ ಸಿಗ್ತಿದೆ. ನೀವು ಏನೇನು ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀರಾ, ಈ ಒಂದು ವೀಕಲ್ಲಿ ಹೆಚ್ಚಿನ ಅಭಿವೃದ್ಧಿನ ನೀವು ನೋಡ್ತಿದ್ದೀರಾ, ಹೆಚ್ಚಿನ ಶಕ್ತಿ ನಿಮಗೆ ಸಿಗ್ತಿದೆ. ಯಾರು ನಿಮಗೆ ಸಪೋರ್ಟ್ ಮಾಡ್ತಿಲ್ಲ ಅಂದರೆ ಭಗವಂತ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ, ಭಗವಂತ ನಿಮ್ಮನ್ನು ವಾಚ್ ಮಾಡ್ತಿದ್ದಾರೆ. ಪೈಲ್ ನಂಬರ್ 1. ಎಸ್, ಯಾರಿಲ್ಲಿ ಸ್ವಂತ ಉದ್ಯೋಗನ ಹುಡುಕ್ತಿದ್ದೀರಾ, ಉದ್ಯೋಗ ಸಿಗ್ತಿಲ್ಲ ಅಂತ ನೀವು ವೇಟ್ ಮಾಡ್ತಿದ್ದೀರಾ. ಎಸ್, ಈ ಒಂದು ವೀಕಲ್ಲಿ ನಿಮಗೆ ಆಪರ್ಚುನಿಟಿ ಸಿಗ್ತಿದೆ. ಎಸ್, ಔಟ್ ಆಫ್ ಕಂಟ್ರಿ ಕೂಡ ನೀವು ಹೋಗ್ತಿರ್ಬಹುದು, ಟ್ರಾವೆಲ್ ಮಾಡ್ತಿರಬಹುದು. ಮನಸ್ಸಿಗೆ ಒಂದಿಷ್ಟು ಶಾಂತಿ ಸಿಗ್ತಿದೆ, ನೆಮ್ಮದಿ ಸಿಗ್ತಿದೆ. ಯಾವ್ದ್ರ ಬಗ್ಗೆನೂ ನೀವು ಜಾಸ್ತಿ ತಲೆ ಕೆಡಿಸ್ಕೋತಿಲ್ಲ, ಬಟ್ ಹಿಂದೆ ಆಗಿರೋದ್ರ ಬಗ್ಗೆ ಒಂದಿಷ್ಟು ನೋವಿದೆ. ಪೈಲ್ ನಂಬರ್ 1. ಎಸ್, ಅದರಿಂದ ರಿಲೀಸ್ ಆಗ್ತಿದ್ದೀರಾ ಈ ಒಂದು ವೀಕಲ್ಲಿ. ಪೈಲ್ ನಂಬರ್ 1. ನಿಮ್ಮ ಬಗ್ಗೆ ಒಂದಿಷ್ಟು ಕೆಟ್ಟ ದೃಷ್ಟಿಗಳಿದೆ, ಅದು ಬೇರೆ ರೀತಿಯಾಗಿದೆ. ಅದ್ರ ಬಗ್ಗೆ ನಿಮಗೆ ಹೆಚ್ಚಿನ ಗಮನ ಗೊತ್ತಿದೆ. ಆ ವ್ಯಕ್ತಿಯಿಂದ ನೀವೆಷ್ಟು ದೂರ ಇದ್ದೀರಾ ಅಷ್ಟು ನಿಮಗೆ ಒಳ್ಳೇದಾಗ್ತಿದೆ. ಆ ವ್ಯಕ್ತಿ ಜೊತೆ ಎಷ್ಟು ನೀವು ಮಿಂಗಲ್ ಆಗಿದ್ದೀರಾ, ಎಷ್ಟು ನಂಬಿದ್ದೀರಾ, ಆ ವ್ಯಕ್ತಿಯಿಂದ ಅಷ್ಟೇ ನಿಮ್ಮ ಮುಂದಿನ ದಿನಗಳಲ್ಲಿ ಹರ್ಟ್ ಆಗಬಹುದು. ಅದ್ರ ಬಗ್ಗೆನೂ ಗಮನ ಕೊಡಿ. ನಿಮ್ಮ ಪಾರ್ಟ್ನರ್ ಇರಬಹುದು, ಯಾರನ್ನ ನೀವು ಇಷ್ಟಪಡ್ತಿದ್ದೀರಾ, ಆ ವ್ಯಕ್ತಿಯಿಂದ ಸ್ವಲ್ಪ ಬೇರೆ ರೀತಿಯಾದ ದೃಷ್ಟಿ ಇದೆ ನಿಮ್ಮ ಮೇಲೆ. ಆ್ಯಂಡ್ ಆ ವ್ಯಕ್ತಿಯ ಆಲೋಚನೆ ಕೆಲವರಿಗೆ ನಿಮಗೆ ಕೆಟ್ಟದಾಗಿ ಕಾಣಿಸ್ತಿರಬಹುದು. ಅವರಿಂದ ನಿಮಗೆ ಏನು ಪ್ರಾಬ್ಲಮ್ಸ್ ಆಗಿದೆ ಅದರಿಂದ ನೀವು ಈಚೆ ಬರ್ತಿದ್ದೀರಾ. ಆ್ಯಂಡ್ ಅವರಿಂದ ನಿಮಗೆ ನೆಗೆಟಿವಿಟಿ ಕೂಡ ಆಗಿದೆ. ಆ್ಯಂಡ್ ನಿಮ್ಮ ಈ ಒಂದು ಮೆಸೇಜಸ್ನ ಕೇಳ್ತಿರ್ಬೇಕಾದ್ರೆ ನಿಮ್ಮ ಎಡಗಣ್ಣು ತುಂಬ ಒದರುತ್ತಿರಬಹುದು. ಆ್ಯಂಡ್ ಏನೋ ಒಂದು ಪ್ರಾಬ್ಲಮ್ಸ್, ಆ ಪ್ರಾಬ್ಲಮಿಂದ ನೀವು ಹೊರಗಡೆ ಬಂದಿದ್ದೀರಾ, ಆ ಒಂದು ಸಂಕಷ್ಟದಿಂದ ಹೊರಗಡೆ ಬಂದಿದ್ದೀರಾ. ಮತ್ತೆ ಆ ವ್ಯಕ್ತಿನ ನಂಬಿ ಮೋಸ ಹೋಗಬಹುದು. ಹೆಚ್ಚಿನ ಗಮನ ನೀವು ನಿಮ್ಮ ಮೇಲೆ ಇರಬೇಕಾಗಿದೆ. ಎಸ್, ಏನೋ ಒಂದು ಪಾಸಿಟಿವ್ ಚೇಂಜಸ್ನ ನೀವು ನೋಡ್ತಿದ್ದೀರಾ. ನಿಮ್ಮ ತಂದೆ ತಾಯಿಯ ಮಾತನ್ನ ನೀವು ಹೆಚ್ಚು ಆಲಿಸಬೇಕಾಗಿದೆ ಈ ಒಂದು ವೀಕಲ್ಲಿ. ನಿಮ್ಗಿನ್ನ ಹಿರಿಯರ್ ಹೇಳೋ ಮಾತನ್ನ ಆಲಿಸಬೇಕಾಗಿದೆ, ಗಮನ ಕೊಡಬೇಕಾಗಿದೆ. ಪೈಲ್ ನಂಬರ್ 1. ಎಸ್, ನೀವೆಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ, ಆ ಒಂದು ಟ್ರಾವೆಲಿಂಗಲ್ಲಿ ನೀವೆಲ್ಲಾದ್ರೂ ನೀರು ಹರಿಯೋ ಸ್ಥಳದಲ್ಲಿ ಇರಬಹುದು. ಅಲ್ಲಿ ನಿಮ್ಗೆ ಏನೋ ಇಂಪಾರ್ಟೆಂಟ್ ವಸ್ತು ಸಿಗಬಹುದು, ಅಥವಾ ಏನೋ ಮೆಸೇಜಸ್ ನಿಮ್ಗೆ ಅಲ್ಲಿ ಸಿಗಬಹುದು. ಆ ಒಂದು ನೇಚರ್ ಸೈನ್ ಪ್ಲೇಸಸ್ ಅಲ್ಲಿ ಅದು ನಿಮಗೆ ಇಂಪಾರ್ಟೆಂಟ್ ಅನಿಸ್ಬಹುದು. ಪೈಲ್ ನಂಬರ್ 1. ನೀವು ಯಾರನ್ನ ಇಷ್ಟಪಡ್ತಿದ್ದೀರಾ, ಆ ವ್ಯಕ್ತಿ ನಿಮ್ಮ ಲೈಫಿಗೆ ಮತ್ತೆ ವಾಪಸ್ ಬರಬೇಕು ಅಂತ ಪ್ರೇಯರ್ ಮಾಡ್ತಿದ್ದೀರಾ. ಬಟ್ ಆ ವ್ಯಕ್ತಿಯ ಆಲೋಚನೆ, ಆ ದೃಷ್ಟಿ ಬೇರೆ ರೀತಿಯಾಗಿದೆ. ಎಸ್, ಹೆಚ್ಚಿನ ರಕ್ಷಣೆ ನಿಮಗೆ ಕೃಷ್ಣನಿಂದ ಸಿಗ್ತಿದೆ, ಕಲ್ಗಿಯಿಂದ ಸಿಗ್ತಿದೆ, ಹಾಗೂ ನಿಮ್ಮ ಕುಲದೇವರಿಂದ ಸಿಗ್ತಿದೆ. ಹಾಗೂ ನಿಮ್ಗೆ ಯಾರು ಮೋಸ ಮಾಡೋಕ್ಕಾಗೋದಿಲ್ಲ, ನಿಮ್ಮನ್ನು ಯಾರು ಟಚ್ ಮಾಡೋದಕ್ಕಾಗೋದಿಲ್ಲ. ಹೆಚ್ಚಿನ ಬದಲಾವಣೆ ನಿಮ್ಮ ಲೈಫಲ್ಲಿ ಈ ಒಂದು ವೀಕಲ್ಲಿ ನೀವು ಹೆಚ್ಚಿನ ಬದಲಾವಣೆನ ನೋಡ್ತಿದ್ದೀರಾ. ಆ್ಯಂಡ್ ನಿಮ್ಮ ಮನೆಯಲ್ಲಿ ಯಾವುದೋ ಭಿನ್ನವಾಗಿರೋ ಫೋಟೋಸ್ ಇರಬಹುದು, ಅಥವಾ ನಿಮ್ಮ ಹಿರಿಯರದು ಭಿನ್ನವಾಗಿರೋ ಫೋಟೋಸ್ ಇರಬಹುದು, ಅಥವಾ ಏನೋ ಅದನ್ನ ನೀವು ಪೂಜಿಸದೆ ಎಲ್ಲೋ ತೆಗೆದಿಟ್ಟಿರಬಹುದು. ಎಸ್, ಅದನ್ನ ಕ್ಲೆನ್ಸ್ ಮಾಡಿ. ಆ್ಯಂಡ್ ನಿಮ್ಮ ಪೂರ್ವಜರ ಅನುಗ್ರಹ, ಆಶೀರ್ವಾದ ನಿಮ್ಮ ಮೇಲೆ ಹೆಚ್ಚಾಗಿ ಇದೆ.
ಅಂಡ್ ನಿಮ್ಮ ಪೂರ್ವಜರರು ಏನೋ ಒಂದು ಸೂಚನೆಯನ್ನ ಕೊಡ್ತಿದ್ದಾರೆ, ಅದ್ರ ಬಗ್ಗೆನೂ ಗಮನ ಕೊಡಬೇಕಿದೆ. ಪಾಯಿಲ್ ನಂಬರ್ 1. ಎಸ್, ಈ ಒಂದು ವೀಕಲ್ಲಿ ಹಸ್ತರೇಖೆ ರೀಡಿಂಗ್ ಕೂಡ ನೀವು ತಗೋತಿರ್ಬೋದು, ಅಸ್ಟ್ರಾಲಜಿಸ್ಟ್ನ ಭೇಟಿ ಆಗ್ತಿರಬಹುದು. ಏನೋ ಒಂದು ನಿಮಗೆ ಮೆಸೇಜ್ ಅಲ್ಲಿಂದ ಸಿಗ್ತಿದೆ. ಆ ಮೆಸೇಜಸ್ ನಿಮ್ಮ ಲೈಫಿಗೆ ತುಂಬಾ ಇಂಪಾರ್ಟೆಂಟ್ ಕೂಡ ಆಗಿದೆ, ಹಾಗೂ ನಿಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಕೂಡ ಸಿಗ್ತಿದೆ. ಏನ್ ನೆಗೆಟಿವಿಟಿ ಆಗಿದೆ ಅದನ್ನ ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಪಾಯಿಲ್ ನಂಬರ್ 1. ಅಂಡ್ ನೀವು ಎಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಲ್ಲಿ ಯಾರೋ ನೆಗೆಟಿವಿಟಿ ಮಾಡಿರೋದನ್ನ ನೀವು ದಾಟಬಹುದು. ಅದರಿಂದ ನಿಮಗೆ ಸ್ವಲ್ಪ ಜಾಯಿಂಟ್ ಪೇನ್ಸ್ ಬರಬಹುದು, ಸ್ಟಮಕ್ ಪೇನ್ ಬರಬಹುದು. ಅದ್ರ ಬಗ್ಗೆನೂ ಗಮನ ಕೊಡಿ. ಎಸ್, ನೀವು ನಂಬಿರೋ ದೇವ್ರು ನಿಮಗೆ ಕೈ ಹಿಡಿಬಾರ್ದು, ಕಾಪಾಡಬಾರ್ದು, ಹಾಗೂ ನಿಮ್ಮನ್ನ ರಕ್ಷಣೆ ಮಾಡಬಾರ್ದು ಅಂತ ಏನು ನೆಗೆಟಿವಿಟಿ ಮಾಡಿದ್ದಾರೆ ಅದರಿಂದ ನಿಮಗೆ ಹೆಚ್ಚಿನ ರಕ್ಷಣೆ ಸಿಗ್ತಿದೆ. ಪಾಯಿಲ್ ನಂಬರ್ 1ಗೆ ಅವ್ರು ಏನ್ ಮಾಡಿದ್ದಾರೆ ಅದು ನಿಮಗೆ ಒಳ್ಳೇದೇ ಆಗ್ತಿದೆ. ಎಸ್, ಯಾರ್ದೋ ಒಂದು ನುಡಿ, ಯಾರ್ದೋ ಒಂದು ವಾಯ್ಸ್ ನಿಮ್ಗೆ ಅವ್ರು ಮಾತಾಡ್ತಿರೋ ಧ್ವನಿ ನಿಮ್ಗೆ ಇಷ್ಟ ಆಗ್ತಿಲ್ಲದೆ ಇರಬಹುದು. ಪಾಯಿಲ್ ನಂಬರ್ 1. ಯಾವ ವ್ಯಕ್ತಿ ಮಾತನ್ನ ನೀವು ಕೇಳಬಾರದು ಅಂತ ಅನ್ಕೊಂಡಿದ್ದೀರಾ ಆ ವ್ಯಕ್ತಿ ನಿಮ್ಗೆ ಒಳ್ಳೆದೇನೆ ಹೇಳ್ತಿದ್ದಾರೆ, ಆದ್ರೆ ನೀವು ಅದನ್ನ ಯಾಕೋ ತಗೊಳ್ತಿಲ್ಲದೆ ಇರಬಹುದು. ಎಸ್, ಗಮನ ಕೊಡಿ. ನಂಗೆ ಇಲ್ಲಿ ಏನ್ ಮೆಸೇಜ್ ಸಿಕ್ಕಿದೆ ನಾನು ಅದನ್ನ ತಿಳಿಸಿದ್ದೀನಿ. ಯಾವ್ದು ರೆಸನೇಟ್ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ. ಯಾವುದೋ ನಿಮ್ಮ ಕನಸಿನಲ್ಲಿ ವಿಗ್ರಹ ಕಾಣಿಸ್ತಿರಬಹುದು, ಅಥವಾ ಏನೋ ಒಂದು ಮೂರ್ತಿ, ಏನೋ ಒಂದು ಶಬ್ದ ನಿಮ್ಮ ಒಂದು ಡ್ರೀಮ್ ನಿಮ್ಮ ಮಲಗಿದ ಮೇಲೆ ಹೆಚ್ಚಾಗಿ ನಿಮಗೆ ಬ್ರಾಹ್ಮಿ ಮುಹೂರ್ತದ ಟೈಮಲ್ಲಿ ಈ ಒಂದು ಶಬ್ದ ಆಗಿರಬಹುದು, ಮೆಸೇಜಸ್ ಆಗಿರಬಹುದು, ಈ ಒಂದು ವಿಗ್ರಹ ಕಾಣಿಸ್ತಿರಬಹುದು. ನಿಮ್ಮ ಕುಲ ದೇವರು, ನಿಮ್ಮ ಮನೆ ದೇವರ ಪೂಜೆ ಈ ಒಂದು ವೀಕಲ್ಲಿ ಹೆಚ್ಚಾಗಿ ನೀವು ಮಾಡಬೇಕಾಗಿರಬಹುದು. ನಿಮ್ಗೇನು ಪ್ರಾಬ್ಲಮ್ಸ್ ಇದೆ ಅದರಿಂದ ನಿಮ್ಮನ್ನ ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ಖಂಡಿತ ಇನ್ನಷ್ಟು ಬದಲಾವಣೆನ ನಿಮಗೆ ತಂದುಕೊಡ್ತಿದ್ದಾರೆ. ಹಾಗೂ ಹೆಚ್ಚು ನಿಮಗೆ ಮೈಗ್ರೇನ್, ಈ ಒಂದು ವೀಕಲ್ಲಿನ ಆರೋಗ್ಯದಲ್ಲಿ ಹೆಚ್ಚು ಮೈಗ್ರೇನ್ ಸಮಸ್ಯೆ ಬರಬಹುದು. ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಪಾಯಿಲ್ ನಂಬರ್ 1. ಅಂಡ್ ನಿಮ್ಮ ಯಶಸ್ಸನ್ನ ಸಿಗಬಾರ್ದು ಅಂತ ಏನು ಬ್ಲಾಕ್ ಆಗಿದೆ ಆ ಬ್ಲಾಕ್ ಕೂಡ ಈ ಒಂದು ವೀಕಲ್ಲಿ ರಿಮೂವ್ ಆಗ್ತಿದೆ. ಖಂಡಿತ ಜಯನ ನೀವು ಸಿದ್ಧಪಡಿಸ್ಕೊತಿದ್ದೀರಾ. ತುಂಬಾ ಮೌನವಾಗಿದ್ದೀರಾ. ಅಂಡ್ ಇಷ್ಟು ಬೇಗ ಸೋಲನ್ನ ಒಪ್ಕೋಬೇಡಿ. ಖಂಡಿತ ಜಯ ನಿಮ್ದಾಗ್ತಿದೆ. ನಾನು ಸೋತೋಗ್ತಿದ್ದೀನಾ ಅಂತ ನಿಮ್ಮ ಮನಸ್ಸಲ್ಲಿ ಈ ರೀಡಿಂಗ್ ಕೇಳಬೇಕಾಗಿದ್ರೆ ಪ್ರಶ್ನೆ ಇರಬಹುದು. ಖಂಡಿತ ಎಲ್ಲಿ ನಾವು ಸೋತಿದ್ದೀವಿ ಅನ್ಕೋತೀವಿ ಅಲ್ಲಿ ಒಂದು ದೊಡ್ಡ ಗೆಲುವು ನಮಗೆ ಸಿಗ್ತಿದೆ. ಖಂಡಿತ ಏನು ನಿಮಗೆ ಪ್ರಾಬ್ಲಮ್ಸ್ ಆಗಿದೆ ದೀಪ ಆರೋ ಮುಂಚೆ ಹೆಚ್ಚು ಬ್ರೈಟ್ ಆಗಿ ಉರಿಯುತ್ತಂತೆ. ಖಂಡಿತ ನಿಮ್ಮ ಶತ್ರುಗಳು ಹೆಚ್ಚು ಬ್ರೈಟ್ ಆಗಿ ನಿಮಗೆ ಏನು ನೋವು ಮಾಡಿದ್ದಾರೆ ಅಥವಾ ಅವರು ಚೆನ್ನಾಗಿದ್ದಾರೆ ಅಂತ ನೀವು ಅನ್ಕೊಂಡಿದ್ದೀರಾ, ಅಥವಾ ಅವ್ರ ಲೈಫಲ್ಲಿ ಅವ್ರು ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದಾರೆ, ಅದಕ್ಕಿಂತ ಈ ಒಂದು ವೀಕಲ್ಲಿ ನಿಮಗೆ ಅದಕ್ಕೆ ಉತ್ತರಗಳು ಒನ್ ಬೈ ಒನ್ ಸಿಗ್ತಿದೆ. ಪಾಯಿಲ್ ನಂಬರ್ 1. ಆ್ಯಂಡ್ ತುಂಬಾನೇ ಚೇಂಜಸ್ನ ನೀವು ನೋಡ್ತಿದ್ದೀರಾ. ಎಸ್, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದಿನ ಕಡೆ ಗಮನ ಬೇಕಿದೆ, ಹಾಗೂ ಬೇರೆ ಆಕ್ಟಿವಿಟೀಸ್ ಬಗ್ಗೆ ಗಮನ ಕೊಡ್ತಿದ್ದೀರಾ. ಆ್ಯಂಡ್ ಗೋಲ್ಡ್ ಮೆಡಲ್ ಕೂಡ ನೀವು ಸಿದ್ಧಪಡಿಸ್ಕೋತಿದ್ದೀರಾ. ಆ್ಯಂಡ್ ಯಾವುದೋ ಒಂದು ಆಪರ್ಚುನಿಟಿ ಕೂಡ ನಿಮಗೆ ಸಿಗ್ತಿದೆ. ಆ ಆಪರ್ಚುನಿಟೀಸ್ಗೆ ನಿಮಗೆ ತುಂಬಾನೇ ಖುಷಿ ಆಗ್ತಿದೆ, ತುಂಬಾನೇ ಹೆಮ್ಮೆ ಅನ್ನಿಸ್ತಿದೆ ನಿಮಗೆ ವಿದ್ಯಾರ್ಥಿಗಳಿಗೆ. ಆ್ಯಂಡ್ ಏನು ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಲ್ಲಿ ಏನು ಡಿಸ್ಟರ್ಬೆನ್ಸ್ ಇದೆ ಅಥವಾ ಏನು ನಿಮಗೆ ಪ್ರಾಬ್ಲಮ್ಸ್ ಆಗ್ತಿದೆ ಈ ಒಂದು ವೀಕಲ್ಲಿ ಅದಕ್ಕೆ ಹೆಚ್ಚಿನ ಸೊಲ್ಯೂಷನ್ ನಿಮಗೆ ಸಿಗ್ತಿದೆ. ಪಾಯಿಲ್ ನಂಬರ್ 1. ಖಂಡಿತ ಎಲ್ಲದರಲ್ಲೂ ನಿಮಗೆ ಜಯ ಇದೆ. ಅದಕ್ಕೆ ನೀವು ಸ್ವಲ್ಪ ವೇಟ್ ಮಾಡಬೇಕಿದೆ. ಹಾಗೂ ಏನೋ ಒಂದು ಮೆಸೇಜ್ ಕೂಡ ನಿಮ್ಗೆ ಇರಬಹುದು. ಆ್ಯಂಡ್ ನೀವು ಎಲ್ಲದಕ್ಕೂ ರೆಡಿ ಆಗಿದ್ದೀರಾ. ಆ್ಯಂಡ್ ನಿಮ್ಮ ಒಂದು ಸ್ಟ್ರಾಂಗ್, ನಿಮ್ಮ ಒಂದು ಥಾಟ್, ನಿಮ್ಮ ಒಂದು ಏನು ನೀವು ಥಿಂಕ್ ಮಾಡ್ತಿದ್ದೀರಾ, ನೀವೇನು ವರಿ ಮಾಡ್ತಿದ್ದೀರಾ ಅದರಿಂದ ನಿಮಗೆ ಈಸಿಯಾಗಿ ಸೊಲ್ಯೂಷನ್ ಸಿಗ್ತಿದೆ. ಅದಕ್ಕೆ ಈಸಿಯಾಗಿ ದಾರಿ ಕೂಡ ಸಿಗ್ತಿದೆ. ಆ್ಯಂಡ್ ಆ್ಯಕ್ಚುಲಿ ನೀವೇನು ಸಾಲ ಮಾಡಿದ್ದೀರಾ ಅದರಿಂದ ನಿಮಗೆ ರಿಲೀಸ್ ಆಗ್ತಿದೆ ಒಂದು ವೀಕಲ್ಲಿ. ಆ್ಯಂಡ್ ಬೇರೆ ರೀತಿಯಾದ ಚೇಂಜಸ್ ನಿಮಗೆ ಸಿಗ್ತಿದೆ. ಆ್ಯಂಡ್ ಲೋನ್ ಏನು ನೀವು ಲೋನ್ ತಗೋಬೇಕು ಅಂದ್ಕೊಂಡಿದ್ದೀರಾ, ಬ್ಯಾಂಕ್ ಲೋನ್, ಈ ಒಂದು ವೀಕಲ್ಲಿ ಖಂಡಿತ ನಿಮಗೆ ಲೋನ್ ಸಿಗ್ತಿದೆ. ಯಾರಿಗೆ ನೀವು ಏನು ಸೈನ್ ಮಾಡ್ತಿದ್ದೀರಾ, ಯಾರಿಗಾದ್ರೂ ನೀವು ಶುರುಟಿ ಆಗ್ತಿದ್ದೀರಾ, ಆ್ಯಂಡ್ ಏನಾದರೂ ಚೀಟಿ ವ್ಯವಹಾರ ಮಾಡ್ತಿದ್ರೆ
ಅದರಲ್ಲಿ ಸ್ವಲ್ಪ ನಿಮಗೆ ಪ್ರಾಬ್ಲಮ್ಸ್ ಆಗಬಹುದು. ಅದ್ರ ಬಗ್ಗೆ ಗಮನ ಕೊಡಿ. ಪಾಯಿಂಟ್ ನಂಬರ್ 1, ಮೆಡಿಟೇಷನ್ ಮಾಡಿ, ಹೆಚ್ಚು ವಾಟರ್ನ ಕುಡೀರಿ. ಈ ಒಂದು ವೀಕಲ್ಲಿ ಜಂಕ್ ಫುಡ್ಸ್ನ ಈ ಒಂದು ವೀಕಲ್ಲಿ ಅವಾಯ್ಡ್ ಮಾಡಿ. ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಬಗ್ಗೆ ಗಮನ ಕೊಡಿ. ಪಾಯಿಂಟ್ ನಂಬರ್ 1. ಎಸ್, ನಿಮ್ಮ ಮನಸ್ಸಲ್ಲಿರೋ ಆಲೋಚನೆ ಏನಿದೆ ಅದಕ್ಕೆ ಸರಿಯಾದ ಉತ್ತರಗಳು ನಿಮಗೆ ಸಿಗ್ತಿಲ್ಲದೆ ಇರಬಹುದು. ಈ ಒಂದು ವೀಕಲ್ಲಿ ಆ ಒಂದು ಸರಿಯಾದ ಉತ್ತರ ಕೂಡ ನಿಮಗೆ ಸಿಗ್ತಿದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ. ತಾಯಿ ಚೌಡೇಶ್ವರಿ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ನಮಸ್ತೆ. ನಮಸ್ತೆ. ಪಾಯಲ್ ನಂಬರ್ 2, ಯಾರೇ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ನಿಮಗಾಗಿ ಒಂದು ವಾರದ ರೀಡಿಂಗ್. ಎಸ್, ಒಂದು ನಿಮಿಷ ಮೆಡಿಟೇಟ್ ಮಾಡಿ, ನೀವು ಇಷ್ಟವಾದ ದೇವರನ್ನೆಲ್ಲ ಪ್ರಾರ್ಥಿಸಿ ಒಂದು ರೀಡಿಂಗ್ನ ನೋಡಿ. ಆ್ಯಂಡ್ ಯಾವ್ದು ರೆಸಿನೇಟ್ ಆಗುತ್ತೆ ಅದನ್ನು ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನು ಇಲ್ಲೇ ಬಿಟ್ಬಿಡಿ. ಎಸ್, ಎಸ್, ಪಾಯಲ್ ನಂಬರ್ 2. ತುಂಬಾನೇ ಈ ಒಂದು ವೀಕಲ್ಲಿ ಚೇಂಜಸ್ ಇದೆ, ಬದಲಾವಣೆಗಳಿದೆ. ಹಾಗೂ ನೀವು ತಗೊಳ್ತಾ ಇರೋ ನಿರ್ಧಾರಗಳಲ್ಲಿ ಇನ್ನಷ್ಟು ಚೇಂಜಸ್ನ ಮಾಡ್ತಿದ್ದೀರಾ. ಹಾಗೂ ನೀವು ತಗೊಳ್ತಾ ಇರೋ ನಿರ್ಧಾರಗಳಲ್ಲಿ ಬದಲಾವಣೆಗಳನ್ನ ನೋಡ್ತಿದ್ದೀರಾ. ಎಸ್, ಏನೋ ಒಂದು ಸ್ಟ್ರಕ್ ಅನ್ನಿಸ್ತದೆ ನಿಮ್ಮ ಸರೌಂಡಿಂಗ್, ಅಥವಾ ಏನೋ ನಿಮ್ಮ ಲೈಫಲ್ಲಿ ಸ್ಟ್ರಕ್ ಅನ್ನಿಸ್ತದೆ. ಏನೋ ಒಂದು ನಿಮಗೆ ಆತಂಕ ಇರಬಹುದು. ಆ ಆತಂಕದಿಂದ ನಿಮ್ಮನ್ನ ಈ ಒಂದು ವೀಕಲ್ಲಿ ದತ್ತಾತ್ರೇಯ ಗುರುಗಳು ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ದತ್ತಾತ್ರೇಯ ಸ್ವಾಮಿಯ ಹೆಚ್ಚು ನಿಮಗೆ ಆಶೀರ್ವಾದ ಸಿಗ್ತಿದೆ. ಹಾಗೂ ದತ್ತಾತ್ರೇಯ ಸ್ತೋತ್ರ ಮಂತ್ರಗಳನ್ನು ಈ ಒಂದು ವೀಕಲ್ಲಿ ಪಾಯಲ್ ನಂಬರ್ 2 ಪಠನೆ ಮಾಡೋದ್ರಿಂದ ಖಂಡಿತ ಪರಮಾತ್ಮನ ಅನುಗ್ರಹ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಏನೋ ಸಮಥಿಂಗ್ ಬ್ಲಾಕ್ ಇದೆ, ಆ ಬ್ಲಾಕಿಂದ ನಿಮಗೆ ರಿಮೂವ್ ಆಗ್ತಿದೆ. ಹಾಗೆ ಈ ಒಂದು ವೀಕಲ್ಲಿ ನಿಮಗೆ ಚಿನ್ನ ಉಡುಗೊರೆಯಾಗಿ ಸಿಗ್ತಿರಬಹುದು, ಅಥವಾ ನೀವೇ ಚಿನ್ನನ ಗೋಲ್ಡನ್ನ ಪರ್ಚೇಸ್ ಮಾಡ್ತಿರಬಹುದು. ಖಂಡಿತ ಅದರಿಂದ ನಿಮಗೆ ಒಂದು ಚೇಂಜಸ್ ಆಗ್ತಿದೆ. ಆ್ಯಂಡ್ ಅದು ನೀವು ಧರಿಸೋದ್ರಿಂದ ಏನಾದರೂ ಆಗಿರ್ಬೋದು, ಸಣ್ಣ ಪುಟ್ಟದ್ದಾಗೇ ಆಗಿರಬಹುದು, ಅದನ್ನು ನೀವು ಪರ್ಚೇಸ್ ಮಾಡ್ತಿರ್ಬಹುದು ಅಥವಾ ನಿಮಗೆ ಉಡುಗೊರೆಯಾಗಿ ಸಿಗ್ತಿರಬಹುದು. ತುಂಬಾ ಚೇಂಜಸ್ ಇದೆ. ಎಸ್, ಪಾಯಲ್ ನಂಬರ್ 2 ಬಹಳಷ್ಟು ಬದಲಾವಣೆಗಳಿದೆ. ಆ್ಯಂಡ್ ಈ ಒಂದು ವೀಕಲ್ಲಿ ನಿಮಗೆ ಹೊಸ ವ್ಯಕ್ತಿಯಿಂದ ಉಡುಗೊರೆ ಕೂಡ ಸಿಗ್ತಿದೆ. ಹಾಗೂ ನಿಮ್ಮ ಪ್ರೀತಿ ಪಾತ್ರರಿಂದ ಉಡುಗೊರೆ ಸಿಗ್ತಿದೆ. ಯಾರಿಗೋಸ್ಕರ ನೀವು ವೇಟ್ ಮಾಡ್ತಿದ್ದೀರಾ, ನಿಮ್ಮ ಪ್ರೀತಿಯಲ್ಲಿ ಬ್ರೇಕ್ ಡೌನ್ ಆಗಿದೆ, ಖಂಡಿತ ವ್ಯಕ್ತಿ ವಾಪಸ್ ಬರ್ತಿದ್ದಾರೆ. ಸಾಕಷ್ಟು ಕೆಟ್ಟ ದೃಷ್ಟಿಗಳಿದೆ ನಿಮ್ಮ ಮೇಲೆ, ಅದನ್ನ ನೀವು ಕ್ಲೆನ್ಸ್ ಮಾಡ್ಕೋಬೇಕಿದೆ ಈ ಒಂದು ವೀಕಲ್ಲಿ. ಪಾಯಿಂಟ್ ನಂಬರ್ 2, ಯಾವುದೋ ವಿಚಾರಕ್ಕೆ ಹೆಚ್ಚು ಆತರ ಮಾಡ್ಕೋತಾ ಇದ್ದೀರಾ. ಎಸ್, ಅದನ್ನ ಸ್ವಲ್ಪ ನಿಧಾನವಾಗಿ ಮುಂದೆ ಹೋಗಿ. ಖಂಡಿತ ಇನ್ನಷ್ಟು ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಿದೆ. ಎಸ್, ನಿಮ್ಮ ಪೂರ್ವಜರರಿಂದ ಏನೋ ಒಂದು ಸಂದೇಶ ನಿಮಗೆ ಸಿಗ್ತಿದೆ. ನಿಮ್ಮ ಪೂರ್ವಜರರಿಂದ ನಿಮ್ಗೇನೋ ಒಂದು ಒಳ್ಳೆ ಮೆಸೇಜಸ್ ಸಿಗ್ತಿದೆ. ನಿಮ್ಮ ಪೂರ್ವಜರರಿಂದ ನಿಮ್ಗೇನೋ ಅಭಿವೃದ್ಧಿ ಆಗ್ತಿದೆ. ಹಾಗೂ ಗಾಡಿಂದ ನಿಮಗೆ ಏನೋ ಒಂದು ಸೂಚನೆ, ಒಂದು ಅಲಾರಂ ಕೇಳಿಸ್ತಿದೆ. ಖಂಡಿತ ಯಾವುದರಲ್ಲಿ ಎಚ್ಚೆತ್ಕೋಬೇಕು, ಅದರಲ್ಲಿ ಎಚ್ಚೆತ್ಕೊಂಡು ಮುಂದೆ ಹೋಗಿ. ಖಂಡಿತ ಬಹಳಷ್ಟು ಬದಲಾವಣೆ ಇದೆ. ನನ್ನ ಪ್ರೊನೌನ್ಸಿಯೇಷನಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಸೂರ್ಯನಾರಾಯಣ ಸ್ವಾಮಿಯ ಆಶೀರ್ವಾದ ಹೆಚ್ಚಿನ ಫಲ ನಿಮಗೆ ಸಿದ್ಧಿಯಾಗ್ತಿದೆ. ಸೂರ್ಯದೇವರಿಗೆ ಹರಕೆ ಮಾಡಿರಬಹುದು ನೀವು, ಖಂಡಿತ ಅದನ್ನ ಹೆಚ್ಚಿನ ಫಲಗಳನ್ನು ನೀವು ಸಿದ್ಧಪಡಿಸ್ಕೋತಿದ್ದೀರಾ. ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಅನುಗ್ರಹ ನಿಮ್ಮ ಕುಟುಂಬದ ಮೇಲೆ ಹೆಚ್ಚಾಗಿದೆ. ಫಾಸ್ಟ್ ಆಗಿ ನನಗೆ ರೀಡ್ ಮಾಡ್ಲಿಕ್ಕೆ ಅಲ್ಲಿ ಎನರ್ಜಿ ಸಿಗ್ತಿದೆ. ಏಂಜಲ್ಸ್ ತಿಳಿಸ್ತಿದ್ದಾರೆ. ಅದಕ್ಕೆ ನನ್ನ ವಾಯ್ಸ್ ಮೆಸೇಜ್ ಹೇಳ್ಬೇಕಿದ್ರೆ ಯಾಕೋ ತೊದಲ್ತಿದೆ. ಎಸ್, ಸಾರಿ. ಆ್ಯಂಡ್ ಈ ಒಂದು ವೀಕಲ್ಲಿ ನೀವು ಹೊಸ ವೆಹಿಕಲ್ ಕೂಡ ಪರ್ಚೇಸ್ ಮಾಡ್ತಿದ್ದೀರಾ. ಆ್ಯಂಡ್ ಮನೆಗೂ ಕೂಡ ಹೊಸ ಮೆಟೀರಿಯಲ್ಸ್ ಕೂಡ ಪರ್ಚೇಸ್ ಮಾಡ್ತಿದ್ದೀರಾ. ಹೆಚ್ಚು ಖರ್ಚುಗಳಿದೆ, ಹೆಚ್ಚು ಆದಾಯನೂ ಇದೆ, ಹೆಚ್ಚು ಸಂತೋಷನೂ ಇದೆ.
ಹೆಚ್ಚು ಸಂಭ್ರಮನೂ ಇದೆ, ಆರೋಗ್ಯದಲ್ಲೂ ಬದಲಾವಣೆ ಇದೆ. ಪಾಯಲ್ ನಂಬರ್ 2 ತುಂಬಾನೇ ಎಂಜಾಯ್ಮೆಂಟ್ ಮಾಡ್ತಿದ್ದೀರಾ, ನಿಮ್ಮ ಶತ್ರುಗಳ ವಿರುದ್ಧ ಎದ್ದು ನಿಲ್ತಿದ್ದೀರಾ. ನಿಮಗ್ ಪೆಟ್ ಕೊಟ್ರೆ ಅವ್ರಿಗೆ ಎಷ್ಟು ಪೆಟ್ಟಾಗುತ್ತೆ ವಾಪಸ್ ಅನ್ನೋದು ಆ ವ್ಯಕ್ತಿಗಳಿಗೆ ಚೆನ್ನಾಗಿ ಗೊತ್ತಿದೆ, ಹಾಗೂ ನೀವು ಅದನ್ನ ತೋರಿಸ್ಕೊಟ್ಟಿದ್ದೀರಾ ಕೂಡ. ಅಂಡ್ ಭೂಮಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕೆಲಸದಲ್ಲಿ ಏನೇ ಒಂದು ಚೇಂಜಸ್ ಬೇಕು ಮಾಡ್ಕೋಬೇಕು ಅಂತ ನೀವು ವೇಟ್ ಮಾಡ್ತಿದ್ರೆ, ಈ ಒಂದು ವೀಕಲ್ಲಿ ಚೇಂಜಸ್ ಬದಲಾವಣೆ ಇದೆ. ಹಾಗೂ ಸಡನ್ ಆಗಿ ನಿಮ್ಗೆ ಒಂದೇನೋ ಅವಕಾಶ ಸಿಗ್ತಿದೆ, ಅಥವಾ ಸಡನ್ ಆಗಿ ನೀವೇನೋ ನಿರ್ಧಾರ ತಗೋತಿದ್ದೀರಾ, ಅಥವಾ ನಿಮ್ಗೆ ಸಡನ್ ಆಗಿ ಒಂದು ಫೋನ್ ಕಾಲ್ ಬರ್ತಿರಬಹುದು. ಅದರಿಂದ ನಿಮ್ಗೆ ಸ್ವಲ್ಪ ಟೆನ್ಷನ್ ಆಗಬಹುದು. ಟೆನ್ಷನ್ ಮಾಡ್ಕೋಬೇಡಿ, ನಿಧಾನವಾಗಿ ಅದರಲ್ಲಿ ಹೆಚ್ಚಿನ ಗಮನ ಕೊಡಿ. ಖಂಡಿತ ನಿಮ್ಗೆ ಹೆಚ್ಚಿನ ಕ್ಲಾರಿಟಿ ಸಿಗ್ತಿದೆ. ಯಾವ ವ್ಯಕ್ತಿನ ನೀವು ಬೇಡ ಅಂತ ಮುಂದೆ ಹೋಗ್ತಿದ್ದೀರಾ, ಆ ವ್ಯಕ್ತಿನೂ ನಿಮ್ಮಿಂದ ಬೇಡ, ನಿಮ್ ಒಂದು ಪ್ರೀತಿ ಬೇಡ ಅಂತ ದೂರ ಹೋಗಿರಬಹುದು. ಹೊಸ ಪರ್ಸನ್ಗೋಸ್ಕರ ನೀವು ವೇಟ್ ಮಾಡ್ತಿದ್ರೆ ಹೆಚ್ಚಿನ ಬದಲಾವಣೆಗಳಿದೆ. ನಿಮ್ಮ ಮೂಲ ಜಾತಕನ ಈ ಒಂದು ವೀಕಲ್ಲಿ ತೋರಿಸಿ ಪರಿಶೀಲನೆ ಮಾಡಿ. ಖಂಡಿತ ಇನ್ನಷ್ಟು ನಿಮಗೆ ಕ್ಲಾರಿಟಿ ಸಿಗ್ತಿದೆ. ಅಂಡ್ ವಿದ್ಯಾರ್ಥಿಗಳಿಗೆ ಏನು ನೀವು ಜಾಬ್ಗೋಸ್ಕರ ಟ್ರೈ ಮಾಡ್ತಿದ್ದೀರಾ, ಖಂಡಿತ ಒಂದು ವೀಕಲ್ಲಿ ಗುಡ್ ನ್ಯೂಸ್ ಕೂಡ ನಿಮಗೆ ಸಿಗ್ತಿದೆ. ನೀವು ಅನ್ಕೊಂಡಿರೋ ಕಂಪ್ನಿಯಲ್ಲಿ ನಿಮಗೆ ಜಾಬ್ ಆಫರ್ ಕೂಡ ಸಿಗ್ತಿದೆ. ಯಾರಿಲ್ಲಿ ಪ್ರೆಗ್ನೆನ್ಸಿ ವಿಚಾರವಾಗಿ ವೇಟ್ ಮಾಡ್ತಿದ್ದೀರಾ, ಖಂಡಿತ ಒಂದು ವೀಕಲ್ಲಿ ನಿಮಗೆ ಗುಡ್ ನ್ಯೂಸ್ ಕೂಡ ಇದೆ. ಎಸ್, ಅಂಡ್ 999 ಅಂಡ್ 111 ಅಂಡ್ 888 ನಂಬರ್ ಕೂಡ ಹೆಚ್ಚು ನಿಮಗೆ ಮೆಸೇಜಸ್, ನೀವು ಆ ನಂಬರ್ಸ್ ನಾನು ಓಡ್ತಿರಬಹುದು. ಅದರಿಂದ ನಿಮಗೆ ಏನೋ ಇನ್ಫಾರ್ಮೇಶನ್ ಇರಬಹುದು ಏಂಜಲ್ಸ್ ಇಂದ. ಎಸ್, ಏನೋ ನ್ಯೂ ಥಿಂಗ್ ನಿಮ್ಮ ಲೈಫಿಗೆ ಬರಬೇಕಿದೆ, ಅದಕ್ಕೆ ಯಾರು ಅಡೆತಡೆ ಮಾಡಿದ್ರು ಅದರಿಂದ ನಿಮಗೆ ರಿಲೀಸ್ ಆಗ್ತಿದೆ ಪಾಲ್ ನಂಬರ್ 2. ಅಂಡ್ ಹೊಸ ಮನೆ ಕೂಡ ಖರೀದಿ ಮಾಡಲಿಕ್ಕೆ ಈ ಒಂದು ವೀಕಲ್ಲಿ ನಿಮಗೆ ಹೆಚ್ಚಿನ ಅನುಕೂಲತೆಗಳಾಗ್ತಿದೆ, ಬ್ಲೆಸ್ಸಿಂಗ್ಸ್ ಇದೆ. ನೀವು ಏನು ದೇವರಿಗೆ ಅರಿಕೆನ ಮಾಡಿದ್ದೀರಾ ಅದನ್ನ ಕೂಡ ನೀವು ಈ ಒಂದು ವೀಕಲ್ಲಿ ತೀರಿಸ್ತಿದ್ದೀರಾ. ಅಂಡ್ ಏನೋ ಒಂದು ಹೆಚ್ಚಿನ ಕ್ಲಾರಿಟಿ ಸಿಗ್ತಿದೆ, ಹೆಚ್ಚಿನ ಸಮೃದ್ಧಿ ನಿಮಗೆ ಹೆಚ್ಚು ಈ ಒಂದು ವೀಕಲ್ಲಿ ನಿಮ್ಮ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿದೆ. ಅಂಡ್ ನೀವು ಸ್ಟಾರ್ ಸೀಟ್ ಕೂಡ ಇದ್ದೀರಾ. ಮುಂದಿನ ಆಲೋಚನೆ, ಮುಂದಿನ ಏನಾಗ್ತಿದೆ ಬದಲಾವಣೆಗಳನ್ನ ನೀವು ನೋಡ್ತಿದ್ದೀರಾ. ಈ ಒಂದು ಮಂತ್ 22 ನಂಬರ್ 22 ಡೇಟ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಆ ಒಂದು ಡೇಟ್, ಆ ಒಂದು ಟೈಮ್, ಆ ಒಂದು ಡೇಟ್ ಅಲ್ಲಿ ನಿಮ್ಗೇನೋ ಒಂದು ಬ್ಲೆಸ್ಸಿಂಗ್ಸ್ ಆಗಿರಬಹುದು, ಏನೋ ನಿಮ್ಮ ಪೂರ್ವಜರರು ಏಂಜಲ್ಸ್ ಇಂದ ನಿಮ್ಗೆ ಒಂದು ಒಳ್ಳೆ ಮೆಸೇಜಸ್ ಸಿಗ್ತಿದೆ. ಆ ಒಂದು ದಿನ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್. ಅಂಡ್ ಅದನ್ನ ನಿಮ್ ಲೈಫ್ ಲಾಂಗ್ ಮರೆಯಕ್ಕಾಗದಿರುವಂತಹ ಒಂದು ಶುಭ ಸುದ್ದಿನ ನೀವು ಕೇಳ್ತಿದ್ದೀರಾ ಈ ಒಂದು ಡಿಸೆಂಬರ್ 22. ನನಗೆ ಗೊತ್ತಿಲ್ಲ, ನನಗೆ ಏನ್ ಎನರ್ಜೀಸ್ ಬಂದಿದೆ ಅದನ್ನ ನಾನು ತಿಳಿಸಿದ್ದೀನಿ. ಮಕರ ರಾಶಿ ಹಾಗೂ ಕರ್ಕಾಟಕ ರಾಶಿ, ಧನಸ್ಸು ರಾಶಿ, ಮೇಷ ರಾಶಿ ಹಾಗೂ ತುಲಾ ರಾಶಿ ಎನರ್ಜೀಸ್ ಇಲ್ಲಿದೆ. ಪಾಯಲ್ ನಂಬರ್ 2 ಸ್ವಲ್ಪ ಈ ಒಂದು ವೀಕಲ್ಲಿ ನಿಮ್ಗೆ ಗಂಟ್ಲಿಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಇಚಿನೆಸ್ ಆಗಬಹುದು, ಗಂಟ್ಲು ಪ್ರಾಬ್ಲಮ್ಸ್ ಆಗಬಹುದು, ಅದ್ರ ಕಡೆ ಗಮನ ಕೊಡಿ. ತುಂಬಾನೇ ಪ್ರೊಟೆಕ್ಷನ್ ಇದೆ ನಿಮ್ಮ ಮನೆಯ ದೇವರಿಂದ, ನಿಮ್ಮ ಕುಲ ದೇವರ, ನಿಮ್ಮ ಗ್ರಾಮ ದೇವತೆಯಿಂದ ತುಂಬಾನೇ ಪ್ರೊಟೆಕ್ಷನ್ ಹೆಚ್ಚಾಗಿ ಇದೆ. ಹಾಗೂ ಈ ಒಂದು ವೀಕಲ್ಲಿ ಏನ್ ಕೆಲಸ ಕೈ ಹಾಕಿದ್ದೀರಾ ಖಂಡಿತ ಅದನ್ನ ಬಿಡಬೇಡಿ, ಮುಂದುವರಿಸಿ. ಖಂಡಿತ ಅದರಲ್ಲಿ ಬದಲಾವಣೆ ಇದೆ. ಹಾಗೂ ಏನ್ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅನ್ಕೊಂಡಿದ್ದೀರಾ ಈ ಒಂದು ವೀಕಲ್ಲಿ ಖಂಡಿತ ನಿಮ್ಗೆ ಒಳ್ಳೆ ಜಾಬ್ ಸಿಗ್ತಿದೆ, ಒಳ್ಳೆ ಸ್ಯಾಲ್ರಿ ಕೂಡ ಸಿಗ್ತಿದೆ. ಅಂಡ್ ನಿಮ್ಮ ಕೈ ಹಸ್ತದಿಂದ ಸ್ವಾನೆಗಳಿಗೆ ಗೋಧಿಯಿಂದ ಮಾಡಿರೋ ಬಿಸ್ಕೆಟ್ಸ್ ಏನಾದ್ರೂ ಸಮಥಿಂಗ್ ತಿಂಡಿನ ನಿಮ್ಮ ಕೈಯಿಂದ ಹಾಕಿ ಖಂಡಿತ ಇನ್ನಷ್ಟು ಬದಲಾವಣೆನ ನೀವು ನೋಡ್ತಿದ್ದೀರಾ. ಜಾಬ್ ಆಫರ್ ಈ ಒಂದು ವೀಕಲ್ಲಿ ಪಾಯಲ್ ನಂಬರ್ 2ಗೆ ಸಿಗ್ತಿದೆ. ಅಂಡ್ ಸ್ವಂತ ಉದ್ಯೋಗನ ಪ್ರಯತ್ನ ಮಾಡ್ತಿದ್ದೀರಾ ಮಾಡ್ಬೇಕಂತ, ಹೆಚ್ಚಿನ ಅಭಿವೃದ್ಧಿನ ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಎಸ್, ತುಂಬಾನೇ ಸೂಚನೆಗಳು ನಿಮ್ಗೆ ಸಿಗ್ತಿದೆ, ತುಂಬಾನೇ ಪ್ರೊಟೆಕ್ಷನ್ ಸಿಗ್ತಿದೆ. ಅಂಡ್ ನಿಮ್ಮ ಸಾಕು ಪ್ರಾಣಿಗಳಿಂದ ನಿಮ್ಗೆ ಹೆಚ್ಚಿನ ಪ್ರೊಟೆಕ್ಷನ್ ಇದೆ, ಹೆಚ್ಚಿನ ಪ್ರೀತಿ ಇದೆ ಅಂಡ್ ಹೆಚ್ಚಿನ ರಕ್ಷಣೆ ಇದೆ. ನಿಮ್ಮನ್ನ ಹೆಚ್ಚು ರಕ್ಷಣೆ ಮಾಡ್ತಿರೋದು ನಿಮ್ಮ ಸಾಕು ಪ್ರಾಣಿಗಳು. ಖಂಡಿತ ಭಗವಂತ ನಿಮ್ಗೇನು ಬಹಳಷ್ಟು ಅನುಕೂಲತೆನ ಹಾಗೂ ಸೂಚನೆನ ತೋರಿಸ್ತಿದ್ದಾರೆ. ಪಾಯಲ್ ನಂಬರ್ 1
ಈ ಒಂದು ವೀಕಲ್ಲಿ ನೀವು ಒಂದು ರೀತಿ ಬೇರೆಯವ್ರ ಜೀವನದಲ್ಲಿ ಹೆಚ್ಚಿನ ಹೆಲ್ಪಿಂಗ್ ಮಾಡ್ತಿದ್ದೀರಾ. ಆ್ಯಂಡ್ ಯಾರು ಸಮಸ್ಯೆಯಲ್ಲಿದ್ದಾರೆ, ಯಾರಿಗೆ ಹೆಲ್ಪ್ ಬೇಕಿದೆ ನಿಮ್ಮಿಂದ, ಖಂಡಿತ ನೀವು ಹೆಲ್ಪ್ನ ಮಾಡ್ತಿದ್ದೀರಾ. ಆ್ಯಂಡ್ ಏನು ಇಷ್ಟು ಲಾಂಗ್ ಟೈಮಿಂದ ಯಾರಿಂದ ನೀವು ದೂರ ಇದ್ರಿ, ಆ ಪರ್ಸನ್ ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಆ್ಯಂಡ್ ನಿಮ್ಮಲ್ಲಿರೋ ಸ್ಟ್ರೆಂತ್ ಈ ಒಂದು ವೀಕಲ್ಲಿ ನಿಮ್ಮ ಸರೌಂಡಿಂಗ್, ನಿಮ್ಮ ಕುಟುಂಬದ ಸದಸ್ಯರು, ನಿಮ್ಮ ರಕ್ತ ಸಂಬಂಧಿಕರಿಗೆ ಹೆಚ್ಚಿನ ಒಂದು ಸೂಚನೆ ಗೊತ್ತಾಗ್ತಿದೆ. ನಿಮಗೆ ಪ್ರಾಬ್ಲಮ್ ಮಾಡಿದ್ರೆ ಅವರ ಲೈಫಲ್ಲಿ ಏನಾಗುತ್ತೆ ಅಂತ. ಎಸ್, ಒಂದು ರೀತಿ ಗೋಲ್ಡನ್ ಆಪರ್ಚುನಿಟಿ ನಿಮಗೆ ಒಂದು ವೀಕಲ್ಲಿ ಸಿಗ್ತಿದೆ. ಖಂಡಿತ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಎಸ್, ಸ್ವಲ್ಪ ನಿಮ್ಮ ಕಾಲು ಪಾದಗಳು ಕೈ ತುಂಬಾ ಹುರಿ ಬರೋವಂಥದ್ದು, ನೆವೆ ಆಗುವಂಥದ್ದು ಆಗಬಹುದು ಒಂದು ವೀಕಲ್ಲಿ. ಸ್ವಲ್ಪ ಅಲರ್ಜಿ ಸಮಸ್ಯೆ ಇದೆ. ಎಸ್, ಅದ್ರ ಬಗ್ಗೆ ಗಮನ ಕೊಡಿ. ಯಾರನ್ನ ನೀವು ನಂಬಿದ್ರಿ ಆ ವ್ಯಕ್ತಿಗಳಿಂದ ನಿಮಗೆ ಈ ಒಂದು ವೀಕಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಕೂಡ ಸಿಗ್ತಿದೆ. ಖಂಡಿತ ಅದು ನಿಮ್ಗೆ ಆಶ್ಚರ್ಯ ಅನ್ನಿಸಬಹುದು. ಪಾಯಲ್ ನಂಬರ್ 2. ಅಂಡ್ ಸ್ತ್ರೀಯರಿಂದ ಈ ಒಂದು ವೀಕಲ್ಲಿ ನಿಮಗೆ ಸಾಕಷ್ಟು ಬದಲಾವಣೆಗಳಿದೆ. ಅಂಡ್ ಯಾರು ಒಂದು ವೀಕಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಶಾರದಾಂಬೆಯ ಅನುಗ್ರಹ ನಿಮ್ಮ ಮೇಲೆ ಹೆಚ್ಚಾಗಿದೆ. ಅಂಡ್ ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗಲಿ, ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ ನಿಮ್ಮ ಬದುಕಲ್ಲಿ ನೆಲೆಸಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಸ್, ಈ ಒಂದು ವೀಕಲ್ಲಿ ನೀವು ಸಾಕು ಪ್ರಾಣಿಗಳನ್ನ ನಿಮ್ಮ ಮನೆಗೆ ಕರ್ಕೊಂಡ್ ಬರ್ತಿರ್ಬಹುದು. ಲವ್ ಬರ್ಡ್ಸ್ ಇರಬಹುದು, ಪೆಟ್ ಆಗಿರಬಹುದು, ಏನು ನಿಮಗೆ ಸಂತೋಷ ಸಿಗ್ತಿದೆ ಆ ಒಂದು ಪ್ರಾಣಿಗಳಿಂದ. ಎಸ್, ಇಲ್ಲಿ ಯಾರು ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ಈ ಒಂದು ವೀಕಲ್ಲಿ ನಿಮಗೆ ಮ್ಯಾರೇಜ್ ಫಿಕ್ಸ್ ಆಗ್ತಿದೆ. ಅಂಡ್ ನೀವು ಅನ್ಕೊಂಡಿರೋ ಪಾರ್ಟ್ನರ್ ನಿಮ್ಮ ಲೈಫಿಗೆ ಯಾವ ರೀತಿಯಾದ ನಿಮ್ಮ ಲೈಫಿಗೆ ಗಿಫ್ಟ್ ಆಗಿ ಬರಬೇಕು, ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ನಿಮ್ಮನ್ನ ಅರ್ಥ ಮಾಡ್ಕೋಬೇಕು, ನಿಮ್ಮ ಕುಟುಂಬನ ಅರ್ಥ ಮಾಡ್ಕೋಬೇಕು. ಅಂಡ್ ನೀವು ಅನ್ಕೊಂಡಿದ್ದೀರಾ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರುವಂತಹ ವ್ಯಕ್ತಿನೇ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ನೀವು ಇಷ್ಟಪಟ್ಟಿರೋ ಪರ್ಸನ್ನೇ ನೀವು ಮದುವೆ ಆಗ್ತಿದ್ದೀರಾ. ಸಾಕಷ್ಟು ಆ ವ್ಯಕ್ತಿಯಿಂದ ನಿಮಗೆ ಬದಲಾವಣೆ ಇದೆ, ಸಂತೋಷ ಇದೆ. ಪಾಯಲ್ ನಂಬರ್ 2. ಎಸ್, ಹೆಚ್ಚು ನಿಮ್ಮ ಒಂದು ಸೌಂದರ್ಯದ ಬಗ್ಗೆ ಗಮನ ಕೊಡ್ತಿದ್ದೀರಾ, ಹೆಚ್ಚು ನಿಮ್ಮ ಗ್ಲೋ ಬಗ್ಗೆ ಗಮನ ಕೊಡ್ತಿದ್ದೀರಾ. ಪಿಗ್ಮೆಂಟೇಷನ್ ಕೂಡ ಕಮ್ಮಿ ಆಗ್ತಿದೆ. ಅಂಡ್ ನಿಮ್ಮ ಮುಖದಲ್ಲಿ ಡಾರ್ಕ್ ಸರ್ಕಲ್ಸ್ ಕೂಡ ಕಮ್ಮಿ ಆಗ್ತಿದೆ. ಎಸ್, ಸಂಗೀತಕ್ಕೆ ಸಂಬಂಧಪಟ್ಟಾಗೆ ಹಾಗೂ ಡ್ಯಾನ್ಸ್ಗೆ ಸಂಬಂಧಪಟ್ಟಾಗಿ ಈ ಒಂದು ವೀಕಲ್ಲಿ ಅದ್ರ ಬಗ್ಗೆ ಗಮನ ಇದೆ ವಿದ್ಯಾರ್ಥಿಗಳಿಗೆ. ಎಸ್, ಗುರು ರಾಯರ ಅನುಗ್ರಹ ಪಾಯಲ್ ನಂಬರ್ 2ಗೆ ಇದೆ. ನೀವೇನೇ ಕೆಲಸ ಮಾಡ್ತಿದ್ದೀರಾ, ರಾಯರ ಅನುಗ್ರಹ, ಗುರುಗಳ ಅನುಗ್ರಹ ಬೇಕಿದೆ. ಖಂಡಿತ ಈ ಒಂದು ವೀಕಲ್ಲಿ ರಾಘವೇಂದ್ರ ಸ್ವಾಮಿಯ ಅನುಗ್ರಹ ನಿಮ್ಮ ಮೇಲಿದೆ. ಎಸ್, ಬೇಡದಿರೋ ಆಲೋಚನೆಯಿಂದ ಈಚೆ ಬನ್ನಿ. ಯಾಕೋ ತುಂಬಾ ತಲೆ ಕೆಡಿಸ್ಕೊತಿದ್ರೆ ಬೇಡದಿರೋ ಆಲೋಚನೆ ಮಾಡಬೇಡಿ. ಏನ್ ನಿಮ್ಗೆ ಆಲೋಚಿಸ್ತಿದ್ದೀರಾ, ಖಂಡಿತ ಅದರಿಂದ ನಿಮ್ಗೆ ರಿಲೀಸ್ ಸಿಗ್ತಿದೆ. ಹೆಚ್ಚು ಆಲೋಚಿಸಬೇಡಿ. ಪಾಯಿಂಟ್ ನಂಬರ್ 2, ನಿಮ್ಮ ಮಕ್ಕಳಿಂದ ಹೆಚ್ಚಿನ ಸಕ್ಸಸ್ನ ನೀವು ನೋಡ್ತಿದ್ದೀರಾ ಹಾಗೂ ಔಟ್ ಆಫ್ ಕಂಟ್ರಿ ಕೂಡ ಟ್ರಾವೆಲ್ ಮಾಡ್ತಿದ್ದೀರಾ. ಅನಿರೀಕ್ಷಿತವಾಗಿ ಏನೋ ಒಂದು ನಿಮಗೆ ಒಂದು ಚೇಂಜಸ್ ಹಾಗೂ ಸಡನ್ ಆಗಿ ಟ್ರಾವೆಲ್ ಮಾಡ್ತಿರಬಹುದು. ಎಸ್, ಈ ಒಂದು ವೀಕಲ್ ನೀವು ವೈಜಯಂತಿ ಮಾಲ ಕೂಡ ಪರ್ಚೇಸ್ ಮಾಡ್ತಿರಬಹುದು. ಅದನ್ನ ನೀವು ಧರಿಸ್ತಿರಬಹುದು. ನಿಮ್ಮ ಕೋಪ ಕಂಟ್ರೋಲ್ ಆಗ್ತಿದೆ. ಸಣ್ಣ ಪುಟ್ಟ ವಿಚಾರಕ್ಕೆ ನಿಮ್ಮ ಕುಟುಂಬದ ಸದಸ್ಯರ ಜೊತೆ ಕೋಪ ಮಾಡ್ಕೋತಿದ್ದೀರಾ, ತುಂಬಾ ಬೇಜಾರ್ ಮಾಡ್ಕೋತಿದ್ದೀರಾ. ಮತ್ತೆ ಫಸ್ಟ್ಲಿ ನೀವ್ ಎನ್ಕೊಂಡಿದ್ ಕೆಲಸ ಪಟ್ಟ ಅಂತ ಆಗ್ಬಿಡ್ಬೇಕು ಈ ಒಂದು ವೀಕಲ್ಲಿ ಅನ್ಕೊಂತಿದ್ದೀರಾ. ಸ್ವಲ್ಪ ತಾಳ್ಮೆಯಿಂದ ಇರಿ ಅಂಡ್ ಕೋಪ ಕಂಟ್ರೋಲ್ ಮಾಡ್ಕೊಡಿ. ಅಂಡ್ ಈ ಒಂದು ವೀಕಲ್ಲಿ ನೀವೆಷ್ಟು ನಗ್ನಗ್ತಾ ಕೆಲಸನ ಮಾಡ್ತೀರಾ ಆದಷ್ಟು ನಿಮ್ಗೆ ಬದಲಾವಣೆನ ಇಲ್ಲಿ ತಾಯಿ ತಂದ್ಕೊಡ್ತಿದ್ದಾರೆ ನಿಮ್ಮ ಬದುಕಲ್ಲಿ. ಅಂಡ್ ಎಸ್, ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಿನ ಒಂದು ಮೆಸೇಜಸ್ ನಿಮಗೆ ಸಿಗ್ತಿದೆ. ಏನೋ ಒಂದು ನೆಗೆಟಿವಿಟಿಯಿಂದ ನಿಮಗೆ ರಿಲೀಸ್ ಆಗ್ಲಿಕ್ಕೆ ಏನೋ ಒಂದು ಇನ್ಫಾರ್ಮೇಶನ್ ಸಿಗ್ತಿರಬಹುದು. ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆಕ್ಟಿವ್ ಆಗ್ತಿದ್ದೀರಾ. ನಿಮ್ಮದೇ ಒಂದು ಸ್ವಂತ ಯೂಟ್ಯೂಬ್ ಚಾನೆಲ್ ಕೂಡ ಓಪನ್ ಮಾಡ್ತಿದ್ದೀರಾ. ತುಂಬಾನೇ ಪ್ರೀತಿನ ಗಳಿಸ್ತಿದ್ದೀರಾ ಪಾಲ್ ನಂಬರ್ 2 ಈ ಒಂದು ವೀಕಲ್ಲಿ. ಆ ಪ್ರೀತಿಯಲ್ಲಿ ನಿಮಗೆ ನಿಮ್ಮ ನೋವು ಏನಿದೆ ಅದನ್ನ ಮರಿತಿದ್ದೀರಾ. ಎಸ್, ನರಸಿಂಹಸ್ವಾಮಿಯ ಹೆಚ್ಚು ಈ ಒಂದು ವೀಕಲ್ಲಿ ನಿಮ್ಮ ಲೈಫಲ್ಲಿ ನರಸಿಂಹಸ್ವಾಮಿ ಹೆಚ್ಚು ನಿಮಗೆ ಬ್ಲೆಸ್ಸಿಂಗ್ಸ್ ಮಾಡ್ತಿದ್ದಾರೆ. ಎಸ್, ತುಂಬಾನೇ ಪಾಸಿಟಿವ್ ಎನರ್ಜೀಸ್ ನಿಮ್ಮ ಸರೌಂಡಿಂಗ್ ಇದೆ. ಪಾಲ್ ನಂಬರ್ 2,
ನರಸಿಂಹಸ್ವಾಮಿ ದೇವಸ್ಥಾನ ಆಲಯಕ್ಕೆ ಕೂಡ ನೀವು ಹೋಗ್ತಿರ್ಬೋದು ಈ ಒಂದು ವೀಕಲ್ಲಿ. ಖಂಡಿತ ಬದಲಾವಣೆ ಇದೆ. ಖಂಡಿತ ನೀವು ಅನ್ಕೊಂಡಿರೋ ಕೆಲಸ ಹೆಚ್ಚಿನ ಬದಲಾವಣೆ ಇದೆ. ಯಾರ ಆರೋಗ್ಯದ ಬಗ್ಗೆ ನೀವು ವರಿ ಮಾಡ್ತಿದ್ದೀರಾ, ನಿಮ್ಮ ಕುಟುಂಬದ ಸದಸ್ಯರ ಆರೋಗ್ಯ, ಖಂಡಿತ ಬದಲಾವಣೆ ಇದೆ. ನಿಮ್ಮ ಆರೋಗ್ಯದಲ್ಲೂ ಬಹಳಷ್ಟು ಚೇಂಜಸ್ ಇದೆ. ಯಾವ್ದು ಬೇಡ ಅದನ್ನ ಲೆಟ್ ಗೋ ಮಾಡಿ. ಅಂಡ್ ಈ ಒಂದು ವರ್ಷ ನೆಕ್ಸ್ಟ್ 2025 ಅದು ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಇರಬಹುದು. ಅಂಡ್ ಈ ಒಂದು ಮಂತ್ ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಇರಬಹುದು. ನೆಕ್ಸ್ಟ್ ಕಮಿಂಗ್ ಫ್ಯೂಚರ್ ಅಲ್ಲಿ ಬಹಳಷ್ಟು ಚೇಂಜಸ್ ನ ನೀವು ನೋಡ್ತಿದ್ದೀರಾ. ಏಂಜಲ್ಸ್ ಇಂದ ಸಪೋರ್ಟ್ ಇದೆ, ಜೀಸಸ್ ಇಂದ ಸಪೋರ್ಟ್ ಇದೆ. ಅಂಡ್ ತುಂಬಾನೇ ಪ್ರೇಯರ್ ಮಾಡಿದ್ದೀರಾ ಯಾವುದೋ ವಿಚಾರಕ್ಕೆ. ಜೀಸಸ್ ಖಂಡಿತ ನಿಮಗೆ ಹೆಚ್ಚಿನ ಬದಲಾವಣೆನ ನಿಮ್ಮ ಲೈಫಲ್ಲಿ ತಂದುಕೊಡ್ತಿದ್ದಾರೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಅಂಡ್ ನಿಮ್ಮ ಮಕ್ಕಳ ಜೀವನದಲ್ಲಿ ಹೆಚ್ಚಿನ ಬದಲಾವಣೆಗಳು ಸಿಗ್ತಿದೆ. ಪೈಲ್ ನಂಬರ್ 2. ಎಸ್, ಈ ಒಂದು ರೀಡಿಂಗ್ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟು ಪೇಷನ್ಸ್ ಇಂದ ಈ ಒಂದು ರೀಡಿಂಗ್ ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಂಡ್ ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿ ಆಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.